ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಹಲವು ದಿನಗಳಿಂದ ನಾವು ಬಲ ಮತ್ತು ಚಲನೆಯ ನಿಯಮಗಳು ಈ ಒಂದು ಪಾಠವನ್ನ ಕೇಳ್ತಾ ಇದ್ವಿ. ಈಗ ಅದರ ಮುಂದುವರೆದ ಭಾಗವನ್ನ ನೋಡೋಣ. ಬಲ ಮತ್ತು ಚಲನೆಯ ನಿಯಮಗಳು. ಈಗ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್, ಬಹು ಆಯ್ಕೆಯ ಪ್ರಶ್ನೆಗಳನ್ನ ಕಳೆದ ಒಂದು 3 ಭಾಗದಲ್ಲಿ ನಾವು ಕಲ್ತಿದ್ವಿ. ಇವತ್ತು ಕೊನೆಯ ಭಾಗ, ಲಾಸ್ಟ್ ಪಾರ್ಟ್. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಪರೀಕ್ಷಾ ದೃಷ್ಟಿಯಿಂದ ಯಾವ ಪ್ರಶ್ನೆಗಳು ನಿಮ್ಗೆ ಬರುತ್ತೆ ಅಂದ್ರೆ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ರೆಫರಿಂಗ್ ಟು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಕೆಲವೊಂದು ಪ್ರಶ್ನೆಗಳಿದ್ವು. ಆ ಪ್ರಶ್ನೆಗಳನ್ನ ನಾನು ನಿಮಗೋಸ್ಕರ ಆಯ್ದು ತಂದಿದ್ದೀನಿ. ಯಾಕಂದ್ರೆ ಬಹು ಆಯ್ಕೆಯ ಪ್ರಶ್ನೆ ಆಲ್ಮೋಸ್ಟ್ ವಿ ಹ್ಯಾವ್ ಕವರ್ಡ್ ಆಲ್ ದ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಈ ಒಂದು ಪಾಠಕ್ಕೆ. ಆದ್ರಿಂದ ಬಹು ಆಯ್ಕೆಯ ಪ್ರಶ್ನೆಯನ್ನ ಬಿಟ್ಟು ಈಗ ಸದ್ಯಕ್ಕೆ ಈ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಬಹಳ ಸಮಂಜಸವಾದಂತಹ ಅರ್ಥವನ್ನ ತಂದುಕೊಡುವಂತಹ ಪ್ರಶ್ನೆ, ಬಲ ಮತ್ತು ಚಲನೆಯ ನಿಯಮಗಳು. ಈಗ 2 ರೀತಿಯಾದಂತಹ ಚೆಂಡನ್ನ ನೀವು ಕಾಣಬಹುದಿಲ್ಲಿ. ಸೊ ಕ್ಯಾನ್ ಯು ಐಡೆಂಟಿಫೈ ವಾಟ್ ಕೈಂಡ್ ಆಫ್ ಬಾಲ್ ದೀಸ್ ಆರ್? ಇದು ಬಂದು ಕ್ರಿಕೆಟಿನ ಚೆಂಡಾಗಿರುತ್ತೆ, ಇದು ಬಂದು ಟೆನ್ನಿಸ್ನ ಚೆಂಡಾಗಿರುತ್ತೆ. ಕ್ರಿಕೆಟ್ ಬಾಲ್, ಟೆನ್ನಿಸ್ ಬಾಲ್. ಈಗ ಟೆನ್ನಿಸ್ ಚೆಂಡು ಮತ್ತು ಕ್ರಿಕೆಟ್ ಚೆಂಡುಗಳು ಒಂದೇ ವೇಗದಲ್ಲಿ ಇನ್ ಅನ್ ಈಕ್ವಲ್ ಸ್ಪೀಡ್ ಚಲಿಸ್ತಾ ಇದ್ದಾಗ ಯಾವ ಚೆಂಡನ್ನು ಸುಲಭವಾಗಿ ಹಿಡಿಯಬಹುದು? ಇವೆರಡರಲ್ಲಿ ಯಾವ್ದನ್ನ ನಾವು ಸುಲಭವಾಗಿ ಹಿಡಿಯಬಹುದು? ಯಾರು ಈ ಒಂದು ಪ್ರಶ್ನೆಗೆ ನಂಗೆ ಉತ್ತರ ಕೊಡ್ತಾ ಹೋಗ್ತೀರಾ? ನೋಡಿ, ಟೆನ್ನಿಸ್ ಚೆಂಡು ಮತ್ತು ಕ್ರಿಕೆಟ್ ಚೆಂಡು ಎರಡೂ ಒಂದೇ ಸಮವಾದಂತಹ ವೇಗದಲ್ಲಿ ಚಲಿಸ್ತಾ ಇದ್ದಾಗ ಯಾವ ಚೆಂಡನ್ನ ನಾವು ಸುಲಭವಾಗಿ ಹಿಡಿಯಬಹುದು ಅಂತ ಹೇಳಿದ್ರೆ, ಟೆನ್ನಿಸ್ ಚೆಂಡನ್ನ ನಾವು ಸುಲಭವಾಗಿ ನಿಲ್ಲಿಸಬಹುದು. ಈ ಟೆನ್ನಿಸ್ ಚೆಂಡನ್ನ ನಾವು ಸುಲಭವಾಗಿ ನಿಲ್ಲಿಸಬಹುದು. ಯಾಕಂದ್ರೆ ಅದರ ದ್ರವ್ಯರಾಶಿ ಕಡಿಮೆ ಇರೋದ್ರಿಂದ ಅದರ ಚಲನ ಪರಿಮಾಣ ಕಡಿಮೆ ಇರುತ್ತೆ. ಸೊ ಅದ್ರೊಳಗಿರುವಂತಹ ನೋಡ್ಲಿಕ್ಕೆ ಇದು ಚಿಕ್ಕದಾಗಿ ಕಾಣಬಹುದು, ಇದು ದೊಡ್ಡದಾಗಿ ಕಾಣಬಹುದು. ಅದ್ರಲ್ಲಿ ಇದ್ರೊಳಗಿರುವಂತಹ ದ್ರವ್ಯರಾಶಿ ಕಡಿಮೆ ಇರೋದ್ರಿಂದ ಅದರ ಚಲನದ ಪರಿಣಾಮ, ಮೂಮೆಂಟ್ ಸಹ ಕಮ್ಮಿ ಇರುತ್ತೆ. ಆದ್ರಿಂದ ಇದನ್ನ ನಾವು ಸುಲಭವಾಗಿ ತಡಿಬಹುದು ಅಥವಾ ಹಿಡಿಯಬಹುದು. ಸೊ ಉತ್ತರ ಇದಾಗಿತ್ತು. ಓಕೆ, ಟೆನ್ನಿಸ್ ಚೆಂಡು. ನೆಕ್ಸ್ಟ್, ಬಲದ ಪರಿಣಾಮಗಳನ್ನು ತಿಳಿಸಿ. ಈ ಒಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಬಲದ ಪರಿಣಾಮಗಳನ್ನ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಬಲದ ಪರಿಣಾಮಗಳನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರವನ್ನ ನೀವು ನೋಟ್ ಮಾಡ್ಕೊಳ್ಬಹುದು. ನಾನು ನಿಮ್ಗೋಸ್ಕರ ಇಲ್ಲಿ ಬರೆದು ತೋರಿಸ್ತೀನಿ. ಬಲದ ಪರಿಣಾಮ ಏನು? ನಿಶ್ಚಲ, ಫಿಕ್ಸ್ಡ್ ಸ್ಟೇಟ್ ಅಲ್ಲಿ ಇರುವಂತಹ ವಸ್ತುವನ್ನ ಚಲನೆಗೆ ಬದಲಾಯಿಸುವುದು. ಫಿಕ್ಸ್ಡ್ ಸ್ಟೇಟ್ ಅಲ್ಲಿ ಇರುವಂತಹ ಒಂದು ವಸ್ತುವನ್ನ ಮೂವ್ಮೆಂಟ್ ಆಗೋ ಹಾಗೆ ಮಾಡೋದು. ಒಂದು ಫೋರ್ಸ್ ನ ಇಲ್ಲಿ ನಾನು ಎಕ್ಸಲರೇಟ್ ಮಾಡಿದ್ರೆ ಅದು ಮೂವ್ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಆದ್ರಿಂದ ನಿಶ್ಚಲ ಸ್ಥಿತಿಯಲ್ಲಿ ಇರುವಂತಹ ವಸ್ತುವನ್ನ ಚಲನೆಗೆ ಬದಲಾಯಿಸೋದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಇದಕ್ಕೆ ಸಂಬಂಧಪಟ್ಟದ್ದೇ. ಏನಾಗುತ್ತೆ ಇಲ್ಲಿ? ಚಲಿಸುತ್ತಿರುವ ವಸ್ತುವನ್ನ, ಮೂಮೆಂಟ್ ಅಲ್ಲಿ ಇರುವಂತಹ ವಸ್ತುವನ್ನ ಮತ್ತೆ ಫಿಕ್ಸ್ಡ್ ಸ್ಟೇಟ್ಗೆ ತರೋದು. ಚಲಿಸುತ್ತಿರುವ ವಸ್ತುವನ್ನು
ನಿಶ್ಚಲ ಸ್ಥಿತಿಗೆ ತರುವುದು. ಸೊ ಮೂಮೆಂಟ್ ಯಾವ್ದಾಗ್ತಿರುತ್ತೆ ಅದನ್ನ ಒಂದು ನಿಶ್ಚಲ ಸ್ಥಿತಿಗೆ ತರುವಂತದ್ದು. ಮೂರನೇ ಪಾಯಿಂಟ್, ಚಲಿಸುತ್ತಿರುವಂತಹ ವಸ್ತುವಿನ ದಿಕ್ಕಿನ ಬದಲಾವಣೆ. ಚಲಿಸುತ್ತಿರುವ ವಸ್ತುವಿನ ದಿಕ್ಕಿನ ಬದಲಾವಣೆ. ನಾಲ್ಕನೇ ಪಾಯಿಂಟ್, ಲಾಸ್ಟ್ ಪಾಯಿಂಟ್, ವಸ್ತುವಿನ ಗಾತ್ರ ಮತ್ತು ರಚನೆಯನ್ನ ಬದಲಾಯಿಸುವುದು. ಸೊ ಇದಿಷ್ಟು ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಏನೇನದು? ಮೊದಲನೇದು, ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುವನ್ನ ಚಲನೆಗೆ ಬದಲಾಯಿಸೋದು. ಸೊ ಒಂದು ಫಿಕ್ಸ್ಡ್ ಸ್ಟೇಟ್ ಅಲ್ಲಿ ಇರುವಂತಹ ವಸ್ತು, ಈಗ ಫಿಕ್ಸ್ಡ್ ಸ್ಟೇಟ್ ಅಲ್ಲಿ ಇದ್ದಾಗ ಅದನ್ನ ನಾನು ಹಿಂಗೆ ಚಲಿಸೋದು. ಅದೇ ಚಲನೆಯಲ್ಲಿ ಇರುವಂತಹ ವಸ್ತುವನ್ನ ಮತ್ತೆ ಫಿಕ್ಸ್ಡ್ ಸ್ಟೇಟ್ಗೆ ತರೋದು. ಚಲಿಸುತ್ತಿರುವ ವಸ್ತುವನ್ನ ನಿಶ್ಚಲ ಸ್ಥಿತಿಗೆ ತರೋದು. ಚಲಿಸ್ತಾ ಇರುವಂತಹ ವಸ್ತುವಿನ ದಿಕ್ಕಿನ ಬದಲಾವಣೆ ಮಾಡೋದು. ಇವಾಗ ಇದು ಈ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಈ ರೀತಿಯಾಗಿ ದಿಕ್ಕನ್ನ ನಾನು ಬದಲಾಯಿಸೋದು. ಕೊನೆಯದಾಗಿ ವಸ್ತುವಿನ ಗಾತ್ರ, ವೇಟ್ ಮತ್ತು ರಚನೆ ಅದು ಯಾವ ರೀತಿಯಾಗಿದೆ ಅದನ್ನ ಬದಲಾಯಿಸೋದು. ಗಾತ್ರವನ್ನ ಕೂಡ ನಾವು ಚಿಕ್ಕದು ದೊಡ್ಡದು ಮಾಡಬಹುದು. ಅದರ ರಚನೆಯನ್ನ, ಶೇಪ್, ಫಾರ್ಮ್ ಅನ್ನ ಕೂಡ ನಾವು ಬದಲಾಯಿಸ್ತಾ ಹೋಗಬಹುದು. ಇದಿಷ್ಟು ಬಲದ ಪರಿಣಾಮಗಳು. ನೋಟ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ ಎಲ್ಲ. ನೋಟ್ ಮಾಡ್ಕೊಂಡ್ರಾ? ಓಕೆ, ಅಳಿಸಬಹುದಾ? ನೋಟ್ ಮಾಡ್ಕೊಂಡ್ರ ಇದನ್ನ? ನೋಟ್ ಮಾಡ್ಕೊಳ್ಳಿ. ನಿಶ್ಚಲ ಸ್ಥಿತಿಯಲ್ಲಿ ಇರುವಂತಹ ವಸ್ತುವನ್ನ ಚಲನೆಗೆ ಬದಲಾಯಿಸೋದು ಫಸ್ಟ್ ಪಾಯಿಂಟ್. ಚಲಿಸ್ತಾ ಇರುವಂತಹ ವಸ್ತುವನ್ನ ನಿಶ್ಚಲ ಸ್ಥಿತಿಗೆ ತರೋದು ಸೆಕೆಂಡ್ ಪಾಯಿಂಟ್. ಚಲಿಸುತ್ತಿರುವ ವಸ್ತುವಿನ ದಿಕ್ಕಿನ ಬದಲಾವಣೆ ಮಾಡೋದು. ಕೊನೆಯದಾಗಿ ವಸ್ತುವಿನ ಗಾತ್ರ ಮತ್ತು ರಚನೆಯನ್ನ ಬದಲಾಯಿಸೋದು. ಓಕೆ, ಡನ್. ನೆಕ್ಸ್ಟ್, ಜಡತ್ವದ 3 ಬಗೆಗಳನ್ನು ತಿಳಿಸಿ. ಸೊ ಜಡತ್ವದಲ್ಲಿ 3 ಬಗೆಗಳಿರುತ್ತೆ. ಯಾವ್ದದು 3 ಬಗೆಗಳನ್ನ ತಿಳಿಸಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಉತ್ತರ ಏನಿರಬಹುದು? ಹೇಳಿ, ಉತ್ತರ ಏನಿರಬಹುದು? ಇದಕ್ಕೂ ಮುಂಚೆ ಸಹ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ಲ ಇದ್ರ ಬಗ್ಗೆ. ಜಡತ್ವದ 3 ಬಗೆಗಳು. ನೋಟ್ ಮಾಡ್ಕೊಳ್ಳಿ. ಒಂದು, ಸ್ಥಿರ ಜಡತ್ವ, ಫಿಕ್ಸ್ಡ್ ಆಗಿ ಇರುವಂತದ್ದು. ಎರಡನೇದು, ಚಲನೆಯ ಜಡತ್ವ.
ಮೂರನೇದು ನೇರದ ಜಡತ್ವ. ಇವು ಮೂರು ಜಡತ್ವದ ಮೂರು ಬಗೆಗಳಾಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಮಾಡಿದ್ರ ನೋಟು? ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣವಾ? ನೆಕ್ಸ್ಟ್ ಕ್ವೆಶ್ಚನ್, ಚಲನೆಯ ಪರಿಮಾಣಗಳ ನಿಯಮವನ್ನ ಪ್ರತಿಪಾದಿಸಿ. ಚಲನೆಯ ಪರಿಮಾಣದ ನಿಯಮಗಳನ್ನ ಪ್ರತಿಪಾದಿಸಿ. ಏನಂತ ಬರಿತೀರಾ, ನೋಟ್ ಮಾಡ್ಕೊಂತೀರಾ ಇದಕ್ಕೆ? ಏನ್ ಹೇಳುತ್ತೆ ಚಲನೆಯ ನಿಯಮ? ನೋಟ್ ಮಾಡ್ಕೊಳ್ಳಿ. ವಸ್ತುಗಳ ರಾಶಿಯು ಸಂಘರ್ಷಣಕ್ಕಿಂತ ಮುಂಚೆ ಮತ್ತು ನಂತರ ಸಮನಾಗಿರುತ್ತದೆ. ವಸ್ತುಗಳ ರಾಶಿಯು ಸಂಘರ್ಷಣಕ್ಕಿಂತ ಮುಂಚೆ ಮತ್ತು ನಂತರ ಸಮನಾಗಿರುತ್ತದೆ. ಸೊ ಇದನ್ನೇನ್ ಹೇಳ್ತೀವಿ? ಚಲನೆಯ ಪರಿಮಾಣದ ನಿಯಮ ಅಂತ ಕರಿತೀವಿ. ಏನಂತ ಹೇಳ್ತೀವಿ ಇದಕ್ಕೆ? ಚಲನೆಯ ಪರಿಮಾಣದ ನಿಯಮ ಅಂತ ಕರಿತೀವಿ. ಏನು? ವಸ್ತುಗಳ ರಾಶಿಯು ಸಂಘರ್ಷಣಕ್ಕಿಂತ ಮುಂಚೆ ಮತ್ತು ನಂತರ ಸಮನಾಗಿ ಇರುತ್ತದೆ ಅನ್ನೋದು ಚಲನೆಯ ಪರಿಮಾಣದ ನಿಯಮ. ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣವಾ? ನೆಕ್ಸ್ಟ್ 5ನೇ ಪ್ರಶ್ನೆ, ಚಲನಾ ಪರಿಮಾಣದ ಎರಡು ಅನ್ವೇಷಣೆಗಳನ್ನ ತಿಳಿಸಿ. ಚಲನಾ ಪರಿಮಾಣದ ಎರಡು ಅನ್ವೇಷಣೆಗಳು ಏನಿದೆ? ಈಗ ತಾನೇ ಚಲನಾ ಪರಿಮಾಣದ ನಿಯಮ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಅದೇ ಚಲನಾ ಪರಿಮಾಣದ ಎರಡು ಅನ್ವೇಷಣೆಗಳ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಮೊದಲನೇದು ಜೆಟ್ ವಿಮಾನ ಮತ್ತು ರಾಕೆಟ್ಗಳ ಕಾರ್ಯ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಬಂದೂಕಿನಲ್ಲಿರುವ ಗುಂಡಿನ ಕಾರ್ಯ. ಒಂದು ರಿವಾಲ್ವರ್ ನಲ್ಲಿ ನಾವು ಗುಂಡನ್ನ ಹಾಕಿ ಅದನ್ನ ಇಟ್ಟಾಗ ಅದು ಯಾವ ರೀತಿ ಕಾರ್ಯ ನಿರ್ವಹಿಸುತ್ತೆ? ಬಂದೂಕಿನಲ್ಲಿ ಇರುವ
ಗುಂಡಿನ ಕಾರ್ಯ. ಸೊ ಇವೆರಡು ಕೂಡ ಚಲನ ಪರಿಮಾಣದ ಎರಡು ಅನ್ವೇಷಗಳು ಅಂತ ನಾವು ಹೇಳಬಹುದು. ಓಕೆ. ಒಂದು ಜೆಟ್ ವಿಮಾನ ಮತ್ತು ರಾಕೆಟ್ಗಳ ಕಾರ್ಯ, ಎರಡನೇದು ಬಂದೂಕಿನಲ್ಲಿ ಇರುವಂತಹ ಗುಂಡಿನ ಕಾರ್ಯ. ನೆಕ್ಸ್ಟ್ 6ನೇ ಪ್ರಶ್ನೆ, ಅಸಂತುಲಿತ ಬಲಗಳು ಅಂತ ಹೇಳಿದ್ರೆ ಏನು? ನಾವೊಂದು ಸಿಮ್ಯುಲೇಷನ್ ಮೂಲಕ ನೋಡಿದ್ವಿ, ಕೆಂಪು ಬಣ, ನೀಲಿ ಬಣ, ಹಗ್ಗ ಜಗ್ಗಾಟದಲ್ಲಿ. ಸೊ ಎಲ್ಲಿ ಈಕ್ವಲ್ ಆಗಿರುವಂತಹ ವ್ಯಕ್ತಿಗಳು ಇರ್ತಾರೋ ಅದು ಸಂತುಲಿತ ಬಲ ಅಂತ ಕರಿತೀವಿ. ಈಗ ಒಂದು ವಸ್ತುವಿನ ಹತ್ರ ಎರಡು ರೀತಿಯಾದಂತಹ ವ್ಯಕ್ತಿಗಳಿದ್ದು, ಇಲ್ಲಿ ಇಬ್ರು, ಇಲ್ಲಿ ಒಬ್ರು ಇದ್ದಾಗ ಅದು ಅಸಂತುಲಿತ ಬಲ ಆಗುತ್ತೆ. ಇಲ್ಲೂ ಕೂಡ ಇಬ್ರು ಇದ್ದಾಗ ಅದು ಸಮತೋಲಿತ ಬಲ ಅಥವಾ ಸಂತುಲಿತ ಬಲ ಆಗ್ತಾ ಬರುತ್ತೆ. ಸೊ ಈಕ್ವಲ್ ಅನ್ನೋ ರೀತಿ ಇರುತ್ತೆ. ಅರ್ಥ ಆಯ್ತಾ? ಇದನ್ನೇ ನಾವು ಪದದಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀವಿ ಅಸಂತುಲಿತ ಬಲದ ಬಗ್ಗೆ? ಅಸಂತುಲಿತ ಬಲ, ಅನೇಕ ಬಲಗಳು ವಸ್ತುವಿನ ಮೇಲೆ ಪ್ರಯೋಗವಾದಾಗ ಅದರ ಸ್ಥಿತಿ ಸ್ಥಿರವಾಗಿ ಇರೋದಿಲ್ಲ. ಯಾಕಂದ್ರೆ ವಿಭಿನ್ನ ಬಲಗಳ ಪರಿಣಾಮಗಳು ವಿಭಿನ್ನವಾಗಿ ಇರುತ್ತೆ. ಡಿಫ್ರೆಂಟ್ ಪೀಪಲ್ ಬ್ರಿಂಗ್ ಡಿಫ್ರೆಂಟ್ ಟೈಪ್ ಆಫ್ ಫೋರ್ಸಸ್ ಅಲ್ವಾ? ಸೊ ಅದನ್ನ ನಾವು ಅಸಂತುಲಿತ ಬಲ ಅಂತ ಹೇಳ್ತೀವಿ. ನೋಟ್ ಮಾಡ್ಕೊಳ್ಳಿ. ಅನೇಕ ಬಲಗಳು ವಸ್ತುವಿನ ಮೇಲೆ ಪ್ರಯೋಗವಾದಾಗ ಅದರ ಸ್ಥಿತಿ ಸ್ಥಿರವಾಗಿ ಇರೋದಿಲ್ಲ. ಯಾಕಂದ್ರೆ ವಿಭಿನ್ನ ಬಲಗಳ ಪರಿಣಾಮಗಳು ವಿಭಿನ್ನವಾಗಿ ಇರುತ್ತದೆ. ಸೊ ಒಂದು 2 ಮಾರ್ಕ್ಸಿನ ಪ್ರಶ್ನೆಯಾಗಿ ಇದು ಬರಬಹುದು. ನೋಟ್ ಮಾಡ್ಕೊಳ್ಳಿ. ಆಯ್ತಾ? ನೋಟ್ ಮಾಡ್ಕೊಂಡ್ರಾ? ಕ್ಯಾನ್ ವಿ ಗೋ ಹೆಡ್? ನೆಕ್ಸ್ಟ್, ಚಲನ ಪರಿಮಾಣದ ಮೂಲಮಾನವನ್ನ ಬರೆಯಿರಿ. ಸೊ ಏನಿರಬಹುದು ಚಲನ ಪರಿಮಾಣದ ಮೂಲಮಾನ? ಯಾರು ಹೇಳ್ತೀರಾ? ವೆರಿ ಸಿಂಪಲ್ ಕ್ವೆಶ್ಚನ್. ಚಲನ ಪರಿಮಾಣದ ಮೂಲಮಾನ ಏನಿರಬಹುದು?
ಕೆಜಿ ಪರ್ ಮೀಟರ್ ಪರ್ ಸೆಕೆಂಡ್. ಇದು ಚಲನಾ ಪರಿಮಾಣದ ಒಂದು ಮೂಲಮಾನವಾಗಿರುತ್ತೆ. ಕೆಜಿ ಮೀಟರ್ ಪರ್ ಸೆಕೆಂಡ್. ಅರ್ಥ ಆಯ್ತಾ? ಈಗ ನೆಕ್ಸ್ಟ್, ಒಂದು ನ್ಯೂಟನ್ ಬಲದ ಪರಿಮಾಣದ ಸಂಕೇತವನ್ನು ಬರೆಯಿರಿ. ಈಗ ನ್ಯೂಟನ್ ಬಲದ ಪರಿಮಾಣದ ಸಂಕೇತ ಏನ್ ಇರಬಹುದು? 1 ನ್ಯೂಟನ್ ಇಸ್ ಈಕ್ವಲ್ ಟು 1 kg ಮೀಟರ್ ಪರ್ ಸೆಕೆಂಡ್ ಟು ದ ಸ್ಕ್ವೇರ್. ಇದು 1 ನ್ಯೂಟನ್ನ ಮೂಲಮಾನ. ಬಲದ ಪರಿಮಾಣದ ಸಂಕೇತ ಇದಾಗಿರುತ್ತೆ. ಓಕೆ, ಸೊ ಈಗ ಒಂದೆರಡು ಪ್ರಾಬ್ಲಮ್ಗಳನ್ನ ನೋಡೋಣ. ಅದೇ ರೀತಿ ಇನ್ನೊಂದಿರುತ್ತೆ. ಈಗ ನ್ಯೂಟನ್ನದು ಈ ರೀತಿ ಅಂತ ಹೇಳ್ದೆ. ಈಗ ಒಂದು ನ್ಯೂಟನ್ನಿನ 3ನೇ ನಿಯಮದ ಬಗ್ಗೆ ನಾವು ಹೋದ್ ಕ್ಲಾಸ್ ನಲ್ಲಿ ಮಾತಾಡ್ತಾ ಇದ್ವಿ. ಯಾವ ರೀತಿ ಇರುತ್ತೆ? ಎಫ್ ಎ ಬಿ ಇಸ್ ಈಕ್ವಲ್ ಟು ಮೈನಸ್ ಎಫ್ ಎ ಬಿ. ಹೇಗಪ್ಪ ಇದು? ಪ್ಲಸ್ ಎಫ್ ಎ ಬಿ ಮೈನಸ್ ಎಫ್ ಎ ಬಿ, ಈ ರೀತಿ ಒಂದು ಆರೋ ಮಾರ್ಕ್ ಬೇರೆ ಹೋಗುತ್ತೆ. ಏನಿದ್ರ ಅರ್ಥ ಅಂದ್ರೆ ಎಫ್ ಎ ಬಿ ಕ್ರಿಯೆ ಮತ್ತು ಎಫ್ ಎ ಬಿ ಇದು ಪ್ರತಿಕ್ರಿಯೆ, ರಿಯಾಕ್ಷನ್. ಇದು ಕ್ರಿಯೆ, ಆಕ್ಷನ್. ಅರ್ಥ ಆಯ್ತಾ? ಕ್ರಿಯೆ ಮತ್ತು ಪ್ರತಿಕ್ರಿಯೆನ ವ್ಯಕ್ತಪಡಿಸುವ ಸಂಕೇತ ಇದಾಗಿರುತ್ತೆ. ಫಾರ್ ಎವ್ರಿ ರಿಯಾಕ್ಷನ್ ದೇರ್ ಇಸ್ ಅನ್ ಅಪೋಸಿಟ್ ರಿಯಾಕ್ಷನ್. ಇಲ್ಲಿ ಪ್ಲಸ್ ಇದ್ರೆ ಅಪೋಸಿಟ್ ಏನೋ ಮೈನಸ್ ಇರುತ್ತೆ. ಪ್ರತಿಯೊಂದು ಕ್ರಿಯೆಗೂ ಒಂದು ಪ್ರತಿಕ್ರಿಯೆ ಅನ್ನೋದು ಇರುತ್ತೆ ಅನ್ನೋದನ್ನ ಇದು ನಮ್ಗೆ ತೋರಿಸ್ಕೊಡುತ್ತೆ. ಅರ್ಥ ಆಯ್ತಾ? ಸೊ ಈಗ ಎರಡು ಪ್ರಾಬ್ಲಮ್ ತರಬಾದಂತಹ ಒಂದು ಸೊಲ್ಯೂಷನ್ ನೋಡ್ತಾ ಹೋಗೋಣ. ಇದನ್ನ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಎಪ್ಪತ್ತೈದು ಕೆಜಿ ತೂಕವಿರುವ ಮನುಷ್ಯನು 2 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸಿದಾಗ ಅವನ ಚಲನಾ ಪರಿಮಾಣವನ್ನ ತಿಳಿಸಿ. ಪರ್ಸನ್ ವಿತ್ 75 ಕೆಜಿ ವೇಟ್ 2 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾಗ ಅವನ ಒಂದು ಬಲದ ಪರಿಮಾಣವನ್ನ ತಿಳಿಸ್ಬೇಕಾಗುತ್ತೆ. ಸೊ ಈ ದತ್ತಾಂಶ ಏನ್ ಕೊಟ್ಟಿದ್ದಾರೆ? 75 ಕೆಜಿ ಕೊಟ್ಟಿದ್ದಾರೆ. ವಿ ಎಷ್ಟಿದೆ? 2 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ನಾವೀಗ ಏನ್ ಕಂಡುಹಿಡಿಬೇಕು? ಚಲನದ ಪರಿಮಾಣವನ್ನ ನಾವು ಕಂಡುಹಿಡಿಬೇಕು. ಸೊ ಏನಾಗುತ್ತೆ? ಚಲನದ ಪರಿಮಾಣ ಏನಂತ ಹೇಳ್ತೀವಿ ನಾವು ಇದನ್ನ? ಪಿ ಇಸ್ ಈಕ್ವಲ್ ಟು ಎಂ ಇಂಟು ವಿ. ಅಂದ್ರೆ ಎಂ ಎಷ್ಟಿದೆ? 75 ಕೆಜಿ ಇದೆ. ವಿ ಎಷ್ಟಿದೆ? 2 ಇದೆ. ಸೊ ಎಷ್ಟಾಗುತ್ತೆ? 150 ಕೆಜಿ ಮೀಟರ್ ಪರ್ ಸೆಕೆಂಡ್ ಆಗ್ತಾ ಬರುತ್ತೆ. ಇದು ಏನಾಗುತ್ತೆ? ಆತನ ಚಲಿಸಿದ ವೇಗದ ಚಲನದ ಪರಿಮಾಣ ಈ ರೀತಿ ಆಗ್ತಾ ಬರುತ್ತೆ. ಓಕೆ, ಇಸ್ ದಿಸ್ ಕ್ಲಿಯರ್? ಓಕೆ, ನೆಕ್ಸ್ಟ್, ಎ ಮತ್ತು ಬಿ ವಸ್ತುಗಳ ತೂಕವು ಎಂ ಮತ್ತು 2m ಆದಾಗ ಅವುಗಳ ವೇಗವು 2v ಮತ್ತು v ಕ್ರಮವಾಗಿದ್ದಾಗ ಅವುಗಳ ಜಡತ್ವ ಮತ್ತು ಚಲನ ಪರಿಮಾಣದ ಅನುಪಾತವನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ? ಅವುಗಳ ಎಂ ಮತ್ತು ವಿ ಅನ್ನ ಕೊಟ್ಬಿಟ್ಟು ಅವುಗಳ ಜಡತ್ವ ಮತ್ತು ಚಲನ ಪರಿಮಾಣದ ಅನುಪಾತವನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಎಂ ಮತ್ತೆ ವಿ ಇವೆರಡು ಏನು ಅನ್ನೋದು ನಮ್ಗೆ ತಿಳಿದಿದೆ ಅಲ್ವಾ? ಸೊ ಈಗ ಏನಾಗುತ್ತೆ? ಜಡತ್ವ ಎ ಅಂತ ಇಟ್ಕೊಳ್ಳೋಣ, ಇಸ್ ಈಕ್ವಲ್ ಟು ಎನ ತೂಕವಾಗಿರುತ್ತೆ, ವೇಟ್ ಆಫ್ ಎ ಆಗಿರುತ್ತೆ ಅಲ್ವಾ? ಅಥವಾ ಅದನ್ನ ನಾನು ಎಂ ಅಂತ ಬರಿಬಹುದು. ಅರ್ಥ ಆಯ್ತಾ? ಈಗ ಜಡತ್ವ ಬಿ ಎರಡನೇದು. ಸೊ ಅವಾಗ ಏನಾಗಿರ್ತದು? ಬಿನ ತೂಕವಾಗಿರುತ್ತೆ. ಅಥವಾ ನಾನು ಇದನ್ನ 2m ಅಂತ ಬರಿಬಹುದು. ಸೊ ಅವಾಗ ಏನಾಗುತ್ತೆ? ಎಂ ಎಷ್ಟಿದೆ? 1 ಇದೆ. 2 ಎಷ್ಟಿದೆ? 2 ಇದೆ. ಇದನ್ನ ನಾನು ಇಲ್ಲಿ ತೆಗೆದುಕೊಂಡು ಬಂದ್ರೆ 1:2 ಅನುಪಾತವಾಗ್ತಾ ಬರುತ್ತೆ. ಓಕೆ, ಸೊ ಇದು ಜಡತ್ವದ ಬಗ್ಗೆ ಆಯ್ತು. ಈಗ ನೆಕ್ಸ್ಟ್,
ಚಲನ ಪರಿಮಾಣ. ಚಲನ ಪರಿಮಾಣ ಎಷ್ಟಿದೆ? ಎ ಇಲ್ಲಿ. ಮತ್ತೆ ಚಲನ ಪರಿಮಾಣ ಬಿ. ಇದನ್ನ ಏನಾಗುತ್ತೆ ಈಗ? ಎಂ 2m ಇಂಟು ಎಷ್ಟಿದೆ? ಇದು ಎಷ್ಟು ಹೇಳಿದ್ವಿ ನಾವು ಪ್ರಶ್ನೆಯಲ್ಲಿ? 2v ಮತ್ತು v. m ಮತ್ತೆ 2m ಇದೆ. ಪ್ರಶ್ನೆ ಒಂದ್ಸಲ ನೋಡ್ಕೊಂಬಿಡಿ. ಏನಿದೆ ಇಲ್ಲಿ? m ಮತ್ತೆ 2m ಇದೆ ಇಲ್ಲಿ ಅಲ್ವಾ? ಹೈಲೈಟ್ ಮಾಡ್ತೀನಿ. ಇಲ್ಲಿ ಎಷ್ಟಿದೆ? 2v ಮತ್ತು v ಇದೆ. ಸೊ ಗೆ 2v, 2m ಗೆ v ಈ ರೀತಿಯಾಗಿ ಇರುತ್ತೆ. ಸೊ ಇಲ್ಲೇನ್ ಬರುತ್ತೆ? 2v ಬರುತ್ತೆ. ಇಲ್ಲೇನ್ ಬರುತ್ತೆ? ಏನ್ ಬರುತ್ತೆ ಇಲ್ಲಿ? v ಬರುತ್ತೆ. ಸೊ ಅವಾಗ ಏನಾಗುತ್ತೆ? 1:1 ಅನುಪಾತ ಬರುತ್ತೆ. 2mv 2mv ಆಗುತ್ತೆ ಇದು. ಒನ್ ಇಸ್ ಟು ಒನ್ ಅನುಪಾತ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಗಳನ್ನ ನಾನು ನಿಮ್ಗೆ ಕವರ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಒಂದು ಏನು ಅಂತ ಹೇಳಿದ್ರೆ, ಚಲನೆಯ ಮೂರನೆಯ ನಿಯಮದ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಪಾಠ ಮಾಡ್ತಾ ಇದ್ದೆ. ಅದನ್ನ ಅಲ್ಲಿಗೆ ನಿಲ್ಸ್ಬೇಕಾಯ್ತು. ಸೊ ನಾನ್ ನಿಮ್ಗೆ ಒಂದು ದೋಣಿಯ ಚಿತ್ರವನ್ನ, ಅಥವಾ ನಾವು ಚಪ್ಪಲಿಯನ್ನ ಕಾಲ್ಗೆ ಹಾಕೊಂಡು ನಡೀತಾ ಇರ್ಬೇಕಾದ್ರೆ ನೆಲ ಹಿಂದಕ್ಕೆ ಹೋಗೋದು, ನಮ್ಮ ಕಾಲ್ ಮುಂದಕ್ಕೆ ಹೋಗೋದು, ಈ ತರದವಾದಂತಹ ಚಿತ್ರಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೆ. ಏನಾಗುತ್ತೆ? ಚಲನೆಯ ಮೂರನೇ ನಿಯಮ ಏನ್ ಹೇಳುತ್ತೆ? ನಾವು ವಸ್ತುವೊಂದನ್ನ ತಳೆದಾಗ ಅದು ಕೂಡ ಅಷ್ಟೇ ಪ್ರಮಾಣದ ಆದರೆ ವಿರುದ್ಧ ದಿಕ್ಕಿನ ಬಲದೊಂದಿಗೆ ನಮ್ಮನ್ನ ಹಿಂದಕ್ಕೆ ತಳ್ಳುತ್ತೆ ಅಂತ ಹೇಳುತ್ತೆ. ವಸ್ತುವು ರಸ್ತೆಯ ಬದಿ ನಿಲ್ಲಿಸಿದರೆ ಭಾರ ತುಂಬಿದ ಲಾರಿ ಆಗಿದ್ದಲ್ಲಿ ಅದು ಬಹುಶಃ ಚಲಿಸೋದಿಲ್ಲ. ವಿದ್ಯಾರ್ಥಿಯು ಇದನ್ನ ಎರಡು ಸಮ ಆದರೆ ವಿರುದ್ಧ ಫಲಗಳು ಒಂದಕ್ಕೊಂದು ರದ್ದಾಗುತ್ತೆ ಅನ್ನೋದನ್ನ ಸಮರ್ಥಿಸ್ಕೊಳ್ಳುತ್ತಾನೆ. ಸೊ ಈ ತರ್ಕದ ಬಗ್ಗೆ ನಮ್ಮ ನಿಲುವೇನಿದೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡೋದಾದ್ರೆ, ಈಗ ವಾಹನದ ತೂಕ ಅಥವಾ ಜಡತ್ವ ಆಧಾರವಾಗಿದೆ ಅಂತ ಅನ್ಕೊಂಡ್ರು. ಇದನ್ನ ನಾವು ಬೇಸ್ ಆಗಿ ತೆಗೆದುಕೊಳ್ಳೋಣ. ಅಲ್ಪ ಪ್ರಮಾಣದ ಬಲವು ನಿಶ್ಚಲ ಸ್ಥಿತಿಯಲ್ಲಿ ಇರುವ ರೀತಿ ಮಾಡುತ್ತದೆ. ಆದ್ದರಿಂದ ಅಸಂತುಲಿತ ಬಲವು ಪ್ರಯೋಗಿಸಿದಾಗ ಚಲನೆಗೆ ಅವಕಾಶವಾಗುತ್ತೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ನೋಟ್ ಮಾಡ್ಕೊಳ್ಳಿ. ಅಸಂತುಲಿತ ಬಲವು ಪ್ರಯೋಗಿಸಿದಾಗ ಚಲನೆಗೆ ಅವಕಾಶ ಇರುತ್ತೆ ಅನ್ನೋದು ನಮ್ಗೆ ಈ ಮೂಲಕ ತಿಳಿತಾ ಬರುತ್ತೆ. ಮುಂದಿನ ಕ್ಲಾಸ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಹಾಗೂ ಸಿಮ್ಯುಲೇಷನ್ ನ ನೋಡೋಣ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ ನಲ್ಲಿ ಬಲ ಮತ್ತು ಚಲನೆಯ ನಿಯಮಗಳು ಈ ಒಂದು ಪಾಠದ ಬಗ್ಗೆ ಮಾಡಿದಂತಹ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.